ಸಾಧ್ಯವಾಗಿಲ್ಲ. ಇವತ್ತು ಈ ಭೂಮಿಯಲ್ಲಿ ಅತಿ ಹೆಚ್ಚು ರೋಗಗಳು ಬರೋದು ಯಾರಿಗೆ ಗೊತ್ತಾ? ಮನುಷ್ಯನಿಗೇನೆ. ಹುಲಿ, ಸಿಂಹ, ಆನೆಯಂತಹ ದೈತ್ಯ ಪ್ರಾಣಿಗಳಿಂದ ಹಿಡಿದು ಇರುವೆ, ಸೊಳ್ಳೆಯಂತಹ ಚಿಕ್ಕ ಜೀವಿಗಳವರೆಗೆ ಎಲ್ಲಾ ಚರಾಚರಗಳನ್ನ ಗಣನೆಗೆ ತೆಗೆದುಕೊಂಡು ಮನುಷ್ಯನಿಗೆ ಬರುವಷ್ಟು ಕಾಯಿಲೆಗಳು ಬೇರ್ಯಾವ ಜೀವಿಗಳಿಗೂ ಬರೋದಿಲ್ಲ. ಇದುವೇ ಸತ್ಯ. ಇವತ್ತು ಮನುಷ್ಯ ವಯಸ್ಸಿನ ಕಾರಣಕ್ಕೆ ಸಾಯೋದಕ್ಕಿಂತ ಹೆಚ್ಚಾಗಿ ರೋಗಗಳು ಬಂದು ಸಾಯೋದೇ ಹೆಚ್ಚು. ಅಷ್ಟರ ಮಟ್ಟಿಗೆ ಮಾನವನನ್ನ ವಿವಿಧ ರೋಗಗಳು ಕಾಡುತ್ತಿವೆ. ಕೆಲವೊಂದು ಸುಲಭವಾಗಿ ಗುಣವಾಗುವಂತಹ ರೋಗಗಳಾದ್ರೆ ಇನ್ನೂ ಕೆಲವು ಮಾರಣಾಂತಿಕವಾಗಿ ಜೀವ ತೆಗೆಯುವಂತಹ ರೋಗಗಳು. ಅಂತಹ ಕೆಲವೊಂದು ರೋಗಗಳಿಗೆ ಇವತ್ತಿಗೂ ಔಷಧ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಒಂದಷ್ಟು ಚಿಕಿತ್ಸೆಗಳು ಇದ್ರೂ ನಿರ್ದಿಷ್ಟ ಫಲಿತಾಂಶದ ಗ್ಯಾರಂಟಿ ಇಲ್ಲ. ಆದ್ರೆ 2025 ಮುಗಿಯುವ ಹೊತ್ತಿಗೆ ವಿಜ್ಞಾನಿಗಳು ಅದೊಂದು ಮಾರಣಾಂತಿಕ ಕಾಯಿಲೆಗೆ ಔಷಧ ಕಂಡುಹಿಡಿದು ದೊಡ್ಡ ಸಾಧನೆ ಮಾಡಿದ್ದಾರೆ. ವರ್ಷಾಂತ್ಯದ ವೇಳೆ ಶುಭ ಸುದ್ದಿ ಕೊಟ್ಟ ವಿಜ್ಞಾನಿಗಳು. ಕಪ್ಪೆಯ ಹೊಟ್ಟೆಯಲ್ಲಿ ಜೀವ ಉಳಿಸುವ ರಾಮಬಾಣ ಸಿಕ್ಕಿತು. ಇನ್ನೇನೋ ಮುಗಿಯುತ್ತಿದೆ. ಈ ವರ್ಷ ಸಾಕಷ್ಟು ಆಘಾತಗಳನ್ನ ನೀಡಿದೆ. ಮುಖ್ಯವಾಗಿ ನೈಸರ್ಗಿಕ ವಿಕೋಪ ಮತ್ತು ದುರಂತ ಘಟನೆಗಳು ಕಹಿ ನೆನಪುಗಳನ್ನ ಕೊಟ್ಟಿದೆ. ಕೇವಲ ಭಾರತ ಮಾತ್ರವಲ್ಲ, ಜಗತ್ತೇ ಈ ಬಾರಿ ಹಲವು ರೀತಿಯಲ್ಲಿ ಆಘಾತಗಳನ್ನ ಅನುಭವಿಸಿದೆ. ತಮ್ಮವರನ್ನ ಕಳೆದುಕೊಂಡ ಜನರು ಭಾರತ ಹೃದಯದಿಂದಲೇ 2025 ಬೀಳ್ಕೊಡಲು ಸಜ್ಜಾಗುತ್ತಿದ್ದಾರೆ. ದೇಶ ಮತ್ತು ವಿಶ್ವಕ್ಕೆ 2025 ಸಾಕಷ್ಟು ನೋವುಗಳನ್ನ ಕೊಟ್ಟಿರೋದು ಸತ್ಯ. ಸಾಕಷ್ಟು ಕಷ್ಟ ನಷ್ಟಗಳನ್ನ ಕೊಟ್ಟ ವರ್ಷ ಕೊನೆ ದಿನಗಳಲ್ಲಿ ಒಂದು ಶುಭ ಸುದ್ದಿಯನ್ನ ಕೊಡುತ್ತಿದೆ. ಇದು ಇಡೀ ವಿಶ್ವಕ್ಕೆ ಕೊಟ್ಟಿರುವ ಶುಭ ಸುದ್ದಿ. ಜಗತ್ತಿನಲ್ಲಿ ಹೆಚ್ಚು ಜನರನ್ನ ಕೊಲ್ಲುವ ಕಾಯಿಲೆಗಳಲ್ಲಿ 2ನೇ ಸ್ಥಾನದಲ್ಲಿರುವ ಜೀವ ಕಂಟಕ ರೋಗಕ್ಕೆ ರಾಮಬಾಣವೊಂದನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಆ ಕಾಯಿಲೆ ಬಂದ್ರೆ ಸಾವೊಂದೇ ಪರಿಹಾರ ಎನ್ನುವ ಸ್ಥಿತಿ ಇದ್ದು, ಈಗ ವಿಜ್ಞಾನಿಗಳ ಹೊಸ ಪ್ರಯೋಗ ಭರವಸೆ ಬೆಳಕನ್ನ ಮೂಡಿಸಿದೆ. ಸಾವನ್ನೇ ಗೆಲ್ಲುವ ವಿಶ್ವಾಸ ಜನರಲ್ಲಿ ಮೂಡುವಂತೆ ಮಾಡಿದೆ. ಅಂದಹಾಗೆ ಈ ಬಾರಿ ವಿಜ್ಞಾನಿಗಳು ಮರಣಕ್ಕೆ ಸವಾಲು ಹಾಕುವಂತಹ ರಾಮಬಾಣವನ್ನ ಕಂಡು ಹಿಡಿದಿರೋದು ಕಪ್ಪೆಯಲ್ಲಿ. ಎಸ್, ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ಬೋದು, ಆದ್ರೆ ಇದು ನಿಜ. ಕಪ್ಪೆ ಅಂದ್ರೆ ಅದೆಷ್ಟೋ ಮಂದಿ ಹೆದರಿ ಓಡಿ ಹೋಗ್ತಾರೆ. ಅಸಲಿಗೆ ಕಪ್ಪೆ ಅತ್ಯಂತ ಸಾಧು ಜೀವಿ. ನೀರು ಮತ್ತು ನೆಲ ಎರಡೂ ಕಡೆಯೂ ವಾಸಿಸಬಲ್ಲ ಕಪ್ಪೆಗಳು ಮಳೆಗಾಲದಲ್ಲೇ ಹೆಚ್ಚು ಕಂಡು ಬರುತ್ತವೆ. ಇವುಗಳು ಕಚ್ಚೋದಿಲ್ಲ, ಮನುಷ್ಯನಿಗೆ ಯಾವ ರೀತಿ ಹಾನಿಯನ್ನು ಕೂಡ ಮಾಡೋದಿಲ್ಲ. ಆದ್ರೂ ಮನುಷ್ಯ ಇದಕ್ಕೆ ಭಯ ಪಡುತ್ತಾನೆ. ಕೆಲವರು ಕಪ್ಪೆಗಳನ್ನ ಕೈಯಲ್ಲಿ ಹಿಡಿದು ಆಟ ಆಡಿಸುವವರು ಇದ್ದಾರೆ. ಆದ್ರೆ ಬಹುತೇಕ